ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ನಾನು ಅಂದ್ಕೊಂಡಂಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಯಾಕಂದರೆ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ನಾವು ಯಾವಾಗ ಕಮೆಂಟ್ ಮಾಡಬೇಕಪ್ಪ ಅನಿಸುತ್ತೆ ಅಂದರೆ, ನಾವು ಯಾವಾಗ ಚೆನ್ನಾಗಿ ಸ್ಟಡಿ ಮಾಡಿರ್ತೀವೋ ಆವಾಗ ನಮಗೆ ನಾನಾ ಕ್ವಶನ್ಗಳು ತಲೆಯಲ್ಲಿ ಬರ್ತಾವೆ. ಆವಾಗ ಏನಾದರೂ ಒಂದು ವಿಷಯನ ಶೇರ್ ಮಾಡ್ಕೋಬೇಕು, ಇವ್ರ ಹತ್ರ ಒಂದು ಕಮೆಂಟ್ ಮಾಡಿದ್ರೆ ಒಂದು ಆನ್ಸರ್ ಬರುತ್ತಲ್ವ ಅನ್ನೋದೇನಾದರೂ ಒಂದು ತಲೆಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಕಮೆಂಟ್ಗಳು ನೋಡಿಬಿಟ್ಟು ನನಗೆ ತುಂಬಾ ಖುಷಿನೂ ಆಗುತ್ತೆ. ಇಷ್ಟೊಂದು ಜನ ಇತ್ತೀಚೆಗಂತೂ ಮಹಿಳಾ ಮಣಿಗಳು ಜಾಸ್ತಿ ಜನ ಇರೋದ್ರಿಂದ ಅವರು ಕೂಡ ತನ್ನ ಮಕ್ಕಳು ಮತ್ತು ಫ್ಯಾಮಿಲಿಯೊಂದಿಗೆ ಸ್ಟಡಿ ಮಾಡ್ತಾ ಇರೋದ್ರಿಂದ ಎಷ್ಟು ಜನ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಕೂಡ ಅವರು ಕೂಡ ಎಷ್ಟು ಗುರಿ ಮತ್ತು ಉದ್ದೇಶಗಳನ್ನು, ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬೇಕು ಅನ್ನೋದು ಕೂಡ ಇರುತ್ತೆ ಅನ್ನೋದು ನನಗೆ ಕೂಡ ತಿಳಿತಾ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಇಷ್ಟೇ. ನಾವು ಅವಕಾಶಕ್ಕೋಸ್ಕರ ನಾವು ಹುಡ್ಕೊಂಡು ಹೋಗ್ಬಾರ್ದು. ಅವಕಾಶ ಬಂದಾಗ ನಾವು ಅದನ್ನು ಸದುಪಯೋಗ ಪಡ್ಕೋಬೇಕಾಗುತ್ತೆ. ನಾವು ಆಲ್ಮೋಸ್ಟು ಆವಾಗ ಹೋದ್ಸಲ GPSTRನ ಇದೇ ಥರ ನಾವು ಪ್ರಯತ್ನ ಮಾಡಿದ್ರೆ ಎಷ್ಟೋ ಪೋಸ್ಟ್ಗಳು ಹಂಗೆ ಉಳ್ಕೊಂಡ್ವಲ್ವ. ಅದರಲ್ಲಿ ನಮ್ಮದು ಒಂದು ಪೋಸ್ಟ್ ಆಗ್ತಾ ಇರ್ತಿತ್ತು. ಅದೆಲ್ಲ ಮುಗಿದಾದ್ಮೇಲೆ ನಾವು ಅವರು ಇವರು ಎಲ್ಲ ನಮ್ಮ ಪಕ್ಕದ ಮನೆಯವರೆಲ್ಲ GPSTR ಟೀಚರ್ ಆದರು. ಮತ್ತು ಈ ಥರ ಎಲ್ಲ ನೋಡಿದ್ಮೇಲೆ ಒಂದು SDFTA ಜಾಬ್ ತಗೊಂಡ್ರು ಅನ್ನೋದೆಲ್ಲ ನೋಡಿದಾದ್ಮೇಲೆ ನಾವು ಕೂಡ ಪ್ರಯತ್ನ ಪಟ್ಟರೆ ನಮಗೆ ಯಾಕಾಗಲ್ಲ ಅನ್ನೋದೊಂದು ಮನಸ್ಸಿಗೆ ಬಂತಲ್ವ. ಪರವಾಗಿಲ್ಲ, ಆವಾಗಿಂದಂತೂ ಮಿಸ್ ಆಯಿತು. ಈ ಸಲ ಅಂತೂ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ಥರ ನಾವು ಓದ್ತಾ ಹೋದರೆ ಒಂದಲ್ಲ ಒಂದು ಎಕ್ಸಾಮ್ನ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತಲ್ವ. ಸೊ ಅದಕ್ಕಾಗಿ ನಾವು ಗುರಿನ ತಲುಪೋಕ್ಕೆ ಹಿಂದೆ ಎಷ್ಟು ದೂರ ಬಂದೀವಿ ಅನ್ನೋದು ಮುಖ್ಯ ಆಗಲ್ಲ, ಇನ್ನು ಗುರಿ ತಲುಪೋಕ್ಕೆ ನಾವು ಎಷ್ಟು ಹತ್ರ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ಆಲ್ಮೋಸ್ಟ್ ಅಲ್ಲಿ ತುಂಬ ದೂರ ಬಂದೇ ಇರ್ತೀವಿ. ಇನ್ನು ಸ್ವಲ್ಪ ದೂರ ಇನ್ನೇನು ನಾವು ಗುರಿ ತಲುಪ್ತಾ ಇದ್ದೀವಿ, ದಾರಿ ಹತ್ರನೇ ಇದೆ ಅನ್ನೋ ಟೈಮಲ್ಲಿ ನಾವು ಅಡ್ಡದಾರಿ ಹಿಡಿಯೋದು ಅಥವಾ ಸುಮ್ಮನೆ ಕೂರೋದು, ಮತ್ತು ನನ್ನ ಕೈಲಾಗಲ್ಲ ಈ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡ್ದಂಗೆ ಕೂತ್ಕೊಂಡು ಇದೇ ಥರ ನಾವು ಈಗ ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀವೋ ಇದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ನ ಹಾಕ್ಬಿಟ್ಟು ನಾವು ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಯಶಸ್ಸು ಬೇಗನೆ ಸಿಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಕೊಟ್ಟ ಕುದುರೆಯನ್ನೇರದೆ ಮತ್ತೊಂದು ಕುದುರೆಯನ್ನು ಬಯಸುವವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳ್ತಾರಲ್ವ. ಹಂಗಾಗಿ ನಾವು ಇಷ್ಟು ಕಾಲ್ ಮಾಡಬೇಕಾಯ್ತು, ಅಷ್ಟು ಕಾಲ್ ಮಾಡಬೇಕಾಯ್ತು, PSTR ಕಾಲ್ ಮಾಡಲಿ, GPSTR ಕಾಲ್ ಮಾಡಿ, HSTR ಕಾಲ್ ಮಾಡಬೇಕಿತ್ತು, ಈ ಥರ ನಾವು ರೀಸನ್ಗಳ್ನ ಹೇಳ್ಕೊಂಡು ಸರ್ಕಾರದ ಮೇಲೇ ನಾವು ಯಾವಾಗ್ಲೂ ಬರೀ ಅದ್ರ ಮೇಲೇ ದೂರದಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಅವಾಗ ಕಾಲ್ ಮಾಡಿದ್ರಲ್ವ, ಅವಾಗ ಯಾಕೆ ಓದಲಿಲ್ಲ ನಾನು, ಇವಾಗ ಕಾಲ್ ಮಾಡ್ತಾರೆ, ಯಾವುದಾದ್ರೂ ಕಾಲ್ ಮಾಡಲಿ. ಈಗ PSTRಗೆ ಎಲಿಜಿಬಲ್ ಆಗಿರೋರು PSTR ಮಾಡ್ಕೊಳ್ತಾರೆ, GPSTRಗೆ ಎಲಿಜಿಬಲ್ ಆಗಿರೋರು GPSTR ಮಾಡ್ಕೊಳ್ತಾರೆ. ಇವೆರಡೂ ಕೂಡ ಇದಕ್ಕೂ ಮೀರಿ ಸ್ವಲ್ಪ ಪ್ರಯತ್ನ ಪಟ್ಟು ಅಂದರೆ HSTR ಮಾಡ್ಕೊಳ್ತಾರೆ. ಸೊ ಈ ಥರ ನಾವು ಸ್ಟಡಿನ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಓದ್ತಾನೆ ಹೋದ್ವಿ ಅಂದರೆ ಸಿಲೆಬಸ್ ಫುಲ್ ಕಂಪ್ಲೀಟ್ ಆಗುತ್ತೆ. ಈಗ GPSTRಗೆ ಓದ್ತಾ ಇರೋ ಸಿಲೆಬಸ್ ಕಂಪ್ಲೀಟ್ ಆಯಿತಾ, ಇನ್ನೂ ಒಂಚೂರು ಪ್ರಯತ್ನ ಮಾಡೋಣ, ಆವಾಗ HSTRಗೆ ನಾವು ರೀಚ್ ಆಗ್ತೀವಿ. ಆಮೇಲೆ PG ಆಗಿರೋರು PU ಲೆಕ್ಚರರ್ಗೆ ಹೋಗ್ತೀವಿ. ಈ ಥರ ನಾವು ನಾನಾ ರೀತಿಯಲ್ಲೂ ಕೂಡ ನಾವು ಯೋಚನೆ ಮಾಡಿಬಿಟ್ಟು ಅಭ್ಯಾಸನ ಮಾಡ್ತಾಯಿದ್ರೆ ನಾವು ಯಾವತ್ತೂ ಕೂಡ ಹಿಂದುಳಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಈ ಮಾತಿಗೆ ನೀವೇನಂತೀರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಏನು ಗೊತ್ತಾ, ನಾನು PUCಲಿ ಓದ್ಬೇಕಾದ್ರೆ ನಮ್ಮ ಇಂಗ್ಲೀಷ್ ಮ್ಯಾಮ್ ಬರ್ತಾಯಿದ್ರು ಒಬ್ಬರು. ಅವರು ಆಲ್ಮೋಸ್ಟು ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗಳ್ನೇ ಫಸ್ಟ್ ಬಂದ ತಕ್ಷಣ ಒಂದು ಪ್ಯಾರಾ ಇಂಗ್ಲೀಷು ಪಾಠನ ಅಥವಾ ಪದ್ಯನ ಓದ್ಸೋಕ್ಕೆ ಹೇಳ್ತಾಯಿದ್ರು. ಒಂದು 2-3 ಸಲ ನಾವು ಫಸ್ಟ್ ಟೈಮ್ ಬಂದ ತಕ್ಷಣ ನಮ್ಮನ್ನೇ ಟಾರ್ಗೆಟ್ ಮಾಡಿದ್ರು, ಮುಂದೆ ಕೂರ್ತಿದ್ವಲ್ವ. ಆವಾಗ ನಾನೇನು ಮಾಡಿದೆ, ಬಂದ ತಕ್ಷಣ ಮ್ಯಾಮ್ ಓದಿಸ್ತಾರೆ, ನನಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ಅಂತ ಒಂದಿನನೇ 2 ದಿನನೋ ಹಿಂದ್ಲು ಬೆಂಚಲ್ಲಿ ಒಂದೆರಡು ಈ ಥರ ಪ್ಲೇಸ್ಗಳ್ನ ಚೇಂಜ್ ಮಾಡಿದೆ. ಆವಾಗ ಹೇಳಿದ್ರು ಮ್ಯಾಮ್ ಅವರು, ಏನಂದರೆ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲಲ್ಲ, ಅಲ್ಲಿ ಸಲ್ಲದವರು ಇನ್ನೆಲ್ಲಿಯೂ ಸಲ್ಲಲ್ಲ ವಿನುತಾ ಅಂತ ಹೇಳಿದರು. ಅದು ನನಗೆ ಮಾತು ತುಂಬಾ ನೆನಪಿದೆ. ಹಂಗಾಗಿ ನಾವು ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ ಯಾವಾಗಲೂ ಅದನ್ನು ನೆನೆಸ್ಕೊಳ್ತಾನೆ ಇರ್ತೀನಿ. ಬಹುಶಃ ಮೇಡಮವ್ರು ಇನ್ನೂ ಇದ್ದಾರೆ. ನನಗೂ ಕೂಡ ತುಂಬ ಮೋಟಿವೇಟ್ ಮಾಡ್ತಾಯಿದ್ರು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ, ಗ್ರಾಮರ್ ಮಾಡಬೇಕಾದ್ರೆ.
ಆದರೆ ಕೆಲವೊಬ್ರಿಗೆ ಮಾತ್ರ ಒಂದು ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾಯಿದ್ರು ಕಲಿಬೇಕು ಮಕ್ಕಳು ಅಂತ. ನಾವು ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾಯಿದ್ವಲ್ವ, ಅದಕ್ಕೋಸ್ಕರ ಹೇಳ್ತಾಯಿದ್ರು. ಅದಕ್ಕೆ ನಾವು ಪಿ ಎಚ್ ಡಿ ಕಾಲ್ ಮಾಡಲಿ, ಜಿ ಪಿ ಎಸ್ ಟಿ ಕಾಲ್ ಮಾಡಲಿ, ಅಯ್ಯೋ ಜಿ ಪಿ ಎಸ್ ಟಿ ಪಿ ಎಚ್ ಡಿ ಮಾಡಲ್ಲಂತೆ, ಜಿ ಪಿ ಎಸ್ ಟಿ ಅಷ್ಟೇ ಮಾಡ್ತಾರಂತೆ, ಅಥವಾ ಜಿ ಪಿ ಎಸ್ ಟಿ ಮಾಡಲ್ಲಂತೆ, ಪಿ ಎಚ್ ಡಿ ಅಷ್ಟೇ ಮಾಡ್ತಾರಂತೆ. ಈ ಥರ ನಾವು ಏನೂ ಅಂದ್ಕೋಬಾರ್ದು. ಓದ್ತಾ ಇದ್ದೀವ, ಪಿ ಎಚ್ ಡಿ ಅದಕ್ಕೆ ಎಲಿಜಿಬಲ್ ಆದಾರ ಅದಕ್ಕೆ ಬರೀತಾರೆ, ಇದಕ್ಕೆ ಎಲಿಜಿಬಲ್ ಆದಾರ ಇದಕ್ಕೆ ಬರೀತಾರೆ. ಸೊ ಹಂಗಾಗಿ ನಾವು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲಲ್ಲ, ಅಲ್ಲಿ ಸಲ್ಲದವರು ಇನ್ನೆಲ್ಲಿಯೂ ಸಲ್ಲಲ್ಲ ಅನ್ನೋ ಥರ ನಾವು ಮಾಡ್ಕೋಬಾರ್ದು. ಎಲ್ಲ ಕಡೆನೂ ನಾವು ಅವಕಾಶನ ಹುಡ್ಕೊಂಡು ಹೋಗಬೇಕು. ಬಂದಿರೋ ಅವಕಾಶನ ಮಿಸ್ ಮಾಡ್ದಂಗೆ ನಾವು ಬಳಸ್ಕೋಬೇಕು. ಹಾಗೆಯೇ ಪುರಂದರದಾಸರು ಒಬ್ಬರು ಹೇಳಿದಾರಲ್ವ, ಮಾನವ ಜನ್ಮ ಬಹು ಅಪರೂಪದ್ದು, ಹಾಳು ಮಾಡಿಕೊಳ್ಳಬೇಡ ಹುಚ್ಚಪ್ಪಗಳಿರ ಅಂತ. ಅಪರೂಪವಾಗಿ ನಾವು ಒಂದು ಮಾನವ ಜನ್ಮನ ತಾಳಿದ್ದೀವಿ. ಇದೇ ಒಂದು ಜನ್ಮದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಆ ಗುರಿನ ಸಾಧಿಸಬೇಕು. ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ನಾವು ಬಂದು ನಾವು ಟೀಚರ್ ಆಗ್ತೀವಿ ಅನ್ನೋದನ್ನೆಲ್ಲ ಮರೆತುಬಿಟ್ಟು ಇದೇ ಜನ್ಮದಲ್ಲಿ ನಾವು ಆ ಟೀಚರ್ ಅಥವಾ ಇನ್ಯಾವುದೇ ಒಂದು ಕೆಲಸ ಮಾಡ್ತಾ ಇರಲಿ, ಅದರಲ್ಲೇ ನಾವು ಚೆನ್ನಾಗಿ ಸಕ್ಸಸ್ ಕಾಣಬೇಕಾಗುತ್ತೆ. ಆವಾಗಲೇ ಈ ಮನುಷ್ಯ ಜೀವನ ಸಾರ್ಥಕ ಅನ್ಸೋದಲ್ವ. ಎಲ್ಲ ಪ್ರಾಣಿಗಳು ಜೀವನ ಮಾಡ್ತವೆ, ಅದರಲ್ಲಿ ನಾವು ಮನುಷ್ಯರು ಏನೋ ಒಂಥರ ಡಿಫ್ರೆಂಟ್. ಅದಕ್ಕೋಸ್ಕರ ಯಾವುದೇ ಒಂದು ಕೆಲಸನೇ ಆಗಲಿ ನಾವು ಅದನ್ನು ಸಾಧಿಸಿ ತೋರಿಸ್ಬೇಕು. ಅದಕ್ಕೋಸ್ಕರ ಯಾರೆಲ್ಲ ಟಿ ಇ ಟಿ ಮಾಡ್ಕೊಂಡಿದ್ದೀರೋ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ. ನನಗಂತೂ ಜಿ ಪಿ ಎಸ್ ಟಿಯವ್ರಿಗೆ ಟಿ ಇ ಟಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅನ್ಕೋತೀನಿ. ಯಾಕಂದರೆ ಈ ಟಿ ಇ ಟಿನೂ ಕೂಡ ಈಗ ಎಲಿಜಿಬಲ್ಲು, ಮತ್ತು ಆದರೂ ಕೂಡ ಮಾರ್ಕ್ಸು ಸಿ ಇ ಟಿಗೆಲ್ಲ ಎಲಿಜಿಬಲ್ ತಾಣ್ತಾರೆ. ಮತ್ತು ಅದನ್ನು ಕೂಡ ಕನ್ಸಿಡರ್ ಮಾಡೋದ್ರಿಂದ ಟಿ ಇ ಟಿ ಪೇಪರ್ನು ಕೂಡ, ಟಿ ಇ ಟಿ ಮಾರ್ಕ್ಸ್ನು ಕೂಡ, ಟಿ ಇ ಟಿಲಿ ನಾವು ಚೆನ್ನಾಗಿ ಮಾರ್ಕ್ಸ್ ಬಂತು ಅಂದರೆ ಸಿ ಇ ಟಿಲಿ ಕೂಡ ತುಂಬ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕೂಡ ಟಿ ಇ ಟಿ ಮಾಡಿದ್ರೆ ಚೆನ್ನಾಗಿ ಅಂತ ಅನಿಸುತ್ತೆ. ನೋಡಬೇಕು ಏನು ಮಾಡ್ತಾರೋ. ಟಿ ಇ ಟಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ನಂದು ಸೋಷಲ್ ಸೈನ್ಸ್ ಪೇಪರು ಸ್ವಲ್ಪ ರೈಟಿಂಗು ಅಲ್ಲೇ ಉಳ್ಕೊಂಡಿತ್ತು. ತುಂಬ ಬ್ಯಾಕ್ ಹೋಗ್ಬಿಟ್ಟಿದ್ದೆ ನಾನು. ಹಂಗಾಗಿ ಒಂಚೂರು ನೋಟ್ಸ್ ಎಲ್ಲ ಮಾಡ್ಕೋಬೇಕಿತ್ತು. ಹಂಗೆ ಇವತ್ತು ಸ್ವಲ್ಪ ಒಂದು 2-3 ಗಂಟೆ ಕೂತ್ಕೊಂಡು ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿದ್ರಾಯಿತು. ಇನ್ನೂ ತುಂಬ ಇದೆ ಸ್ಟಡಿ ಮಾಡೋದು, ಬರೆಯೋದು. ಏನು ಗೊತ್ತಾ, ನಾವು ಒಂದೊಂದೇ ಪೇಪರ್ನ ಕಂಪ್ಲೀಟ್ ಮಾಡ್ತಾ ಹೋದರೆ ನಾವು 9th 10th ಈ ಥರ ರಿವಿಸನ್ ಕೂಡ ಆಗ್ತಾಯಿರುತ್ತೆ. ನಮ್ಮದು ರೈಟಿಂಗ್ ಕೂಡ ಪ್ರಾಕ್ಟೀಸ್ ಆಗ್ತಾಯಿರುತ್ತೆ. ಮತ್ತು ನಾವು ಬುಕ್ಸಲ್ಲಿ ನಾವು ಇರೋದನ್ನ ನೋಡ್ಕೊಂಡು ನಾವು ನೋಟ್ಸಿಗೆ ಬರಿಬೇಕಾದ್ರೆ ಅಟ್ಲೀಸ್ಟು ಮ್ಯಾಕ್ಸಿಮಮ್ 2 ಸೆಂಟೆನ್ಸ್ನ ನಾವು ರೀಡ್ ಮಾಡ್ಕೊಂಡು ಅದನ್ನು ಮತ್ತೆ ರೈಟಿಂಗಲ್ಲಿ ಬರೀಬೇಕು. ಆವಾಗ ನಮಗೆ ಕಾನ್ಸಂಟ್ರೇಷನ್ನು ಚೆನ್ನಾಗಾಗುತ್ತೆ. ಈಗ 1-2 ವಾಕ್ಯನ ನಾವು ತಲೆಯಲ್ಲಿ ಇಟ್ಕೊಂಡು ಅಂದರೆ ಅದೇನೇ ನಮ್ಮ ಕೈ ಬರಿತಾ ಇರುತ್ತಲ್ವ, ಆವಾಗ ನಮಗೆ ತಲೆಯಲ್ಲೂ ಕೂಡ ಚೆನ್ನಾಗಿ ಉಳ್ಕೊಳುತ್ತೆ. ಮತ್ತು ಅಭ್ಯಾಸನೂ ಕೂಡ ಸಕ್ಸಸ್ ಆಗುತ್ತೆ. ಪ್ರಾಕ್ಟೀಸ್ ಕೂಡ ಚೆನ್ನಾಗಿ ಆಗ್ತಾಯಿರುತ್ತೆ. ಅದಕ್ಕೋಸ್ಕರ ನಾವು ಒಂದೊಂದೇ ಪದನ ನಾವು ಬುಕ್ಸಲ್ಲಿ ನೋಡ್ಕೊಂಡು ನೋಟ್ಸಲ್ಲಿ ಬರೆದ್ವಿ ಅಂದರೆ ಅಷ್ಟು ಚೆನ್ನಾಗಿ ಸಕ್ಸಸ್ಸು ರೈಟಿಂಗ್ ರೀಡಿಂಗ್ ಆಗಲ್ಲ ಅನ್ಕೋತೀನಿ. ನಂದು ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಆವಾಗಿಗಿಂತಲೂ. ಆವಾಗ ಸ್ವಲ್ಪ ಸಿಲೆಬಸ್ಸೇ ಗೊತ್ತಿರಲಿಲ್ಲ ನನಗೆ. ಹೇಳ್ಬೇಕಂದ್ರೆ ಹಿಸ್ಟ್ರಿಯಲ್ಲಿ ಪಾಲಿಟಿಕ್ಸಲ್ಲಿ ಏನು ಬರುತ್ತೆ, ಸೋಷಿಯಲಲ್ಲಿ ಏನು ಬರುತ್ತೆ, ಆಮೇಲೆ ಜಿಯೋಗ್ರಫಿಯಲ್ಲಿ ಏನು ಬರುತ್ತೆ, ಆ ಕಾನ್ಸೆಪ್ಟೇ ಅಷ್ಟು ಕ್ಲಿಯರ್ ಆಗಿರಲಿಲ್ಲ ನನಗೆ. ಈಗ ಒಂದು ಸ್ವಲ್ಪ ರಿವಿಸನ್ ಮಾಡ್ತಾ ಸ್ಟಡಿ ಮಾಡ್ತಾ ನನಗೆ ಒಂದು ಕ್ವಶನ್ ನೋಡಿದ ತಕ್ಷಣ ಇದು ಹಿಸ್ಟ್ರಿಲಿ ಬಂದಿದೆಯಾ, ಅಥವಾ ಕಾನ್ಸ್ಟಿಟ್ಯೂಷನ್ ಬಂದಿದೆಯಾ, ಪಾಲಿಟಿಕ್ಸಲ್ಲಿ, ಈ ಥರ ಡಿವೈಡ್ ಮಾಡ್ಕೊಂಡು ನಾವು ಬೇಗ ಆನ್ಸರ್ನ ಹುಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಯಾವಾಗ ಅಂದರೆ ನಾವು ಚೆನ್ನಾಗಿ ಓದಿದ್ರೆ ಮಾತ್ರ ಪೇಜ್ ಟು ಪೇಜ್ ಓದಿರಬೇಕು. ಇದೇ ಪೇಜಲ್ಲಿ ನನಗೆ ಆನ್ಸರ್ ಸಿಗುತ್ತೆ, ಇಲ್ಲೇ ಹೋಗಿ ಹುಡುಕಿದ್ರೆ ಸಿಗುತ್ತೆ, ಅಥವಾ ಇದೇ ಚಾಪ್ಟ್ರಲ್ಲಿ ಈ ಕ್ವಶನ್ ತೆಗ್ದಿದ್ದಾನೆ ಅನ್ನೋದು ನಮಗೆ ತಲೆಗೆ ಬರುತ್ತೆ. ಹಂಗಾಗಿ ನಾವು ದಿನೇ ಪ್ರಯತ್ನ ಪಡಬೇಕಾಗುತ್ತೆ. ಇನ್ನೂ ತುಂಬ ಟೈಮ್ ಇದೆ, ಆರಾಮಾಗಿ ನಾವು ಓದ್ಬೋದು. ನಾನು ಅದೇ ಅನ್ಕೋತೀನಿ, ಇಷ್ಟು ದಿನ ಅಂತೂ ಆಗಲಿಲ್ಲಪ್ಪ, ಇನ್ನು ಮುಂದಾದ್ರೂ ಚೆನ್ನಾಗಿ ಓದಬೇಕು. ಟೈಮ್ ಕೂಡ ತುಂಬ ಹತ್ರ ಬರ್ತಾ ಇದೆ, ನೋಟಿಫಿಕೇಷನ್ ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ಮಷ್ಟೇ ನನಗೂ ಕೂಡ ಗಿಲ್ಟ್ ಕಾಡ್ತಾ ಇರುತ್ತೆ, ಭಯ ಕಾಡ್ತಾ ಇರುತ್ತೆ. ಹಾಗಾಗಿ ನಾನು ಕೂಡ ಇಷ್ಟು ನಿಮಗೆ ಮೋಟಿವೇಶನ್ ಆಗ್ತಾ ಹೇಳ್ತಾ ಇರ್ತೇನೆ. ನಾನು ಏನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರ್ತೀನೋ ಪ್ರತಿಯೊಂದು ವಿಚಾರನೂ ಕೂಡ ನನ್ನ ಅನುಭವದ ಮಾತುಗಳಾಗಿ ಬರ್ತಾ ಇರುತ್ತೆ. ನಾನೇನು ಯಾವ ಥರ ಫೀಲ್ ಮಾಡ್ಕೊಂಡಿರ್ತೀನೋ ಒಂದು ಸ್ಟಡಿ ಮಾಡಬೇಕಾದ್ರೆ ಅಥವಾ ಒಂದು ಲೈಫಲ್ಲಿ, ಅದನ್ನೇ ನಿಮಗೂ ಕೂಡ ಹೇಳ್ತಾ ಇರ್ತೀನಿ. ಅದೇ ನನ್ನ ಬಾಯಲ್ಲಿ ಬರೋವಂಥ ಮಾತುಗಳು ನನ್ನ ಅನುಭವದ ಮಾತುಗಳಾಗಿರ್ತವೆ. ಪ್ಲೀಸ್ ಯಾರು ಕೂಡ ಮಿಸ್ಸಾಗಿ ಅರ್ಥ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು ಹೇಳೋದೇ ನ್ಯಾಚುರಲ್ಲಾಗಿ ಹೇಳ್ತಾ ಇರ್ತೀನಿ. ಸುಮ್ಮನೆ ನೀವು ನನ್ನನ್ನು ಕಮೆಂಟ್ ಮಾಡಬೇಕು, ನನ್ನನ್ನು ಹೊಗಳ್ಬೇಕು ಅನ್ನೋದಕ್ಕೋಸ್ಕರ ನಾನು ಯಾವುದೇ ಕೃತಕವಾಗಿ ನನ್ನ ವಿಷಯನ ಸೃಷ್ಟಿ ಮಾಡ್ಕೊಳಕ್ಕೆ ಹೋಗಲ್ಲ. ನಾನು ಬರಿಬೇಕಾದ್ರೆ ಓದ್ಬೇಕಾದ್ರೆ ನನಗೆ ಹೆಂಗೆ ತಲೆಗೆ ಬರುತ್ತೋ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್.
ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಅಂತ ಹೇಳ್ತಾ, ಹಾಗೆ ನಿಮಗೆ ಈ ಒಂದು ವಿಡಿಯೋದಿಂದ ಹೇಗೆ ಅನ್ನಿಸ್ತು, ಏನಾದರೂ ಮೋಟಿವೇಟ್ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ನಂಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದಂತೂ ಮರಿಬೇಡಿ, ಯಾಕಂದರೆ ನಿಮ್ಮದು ಆ ಲೈಕ್ ನೋಡೇ ನನಗೆ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಿಷಯ ಇಷ್ಟ ಆಗುತ್ತೆ ಅನ್ನೋ ಹೊಸ ಹೊಸ ವಿಚಾರಗಳನ್ನು ಕೂಡ ತಿಳ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಲೈಕು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಯಾರೆಲ್ಲ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಇದೇ ಥರ ನಾನು ನೆಕ್ಸ್ಟ್ ಮೋಟಿವೇಶನ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.